ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ ಸಂಬಂಧ ಈಗ ಬಿಸಿಯಾದ ರಾಜಕೀಯ ಜಗಳದ ಹಂತಕ್ಕೆ ತಲುಪಿದೆ. ಕೆಲ ವರ್ಷಗಳ ಹಿಂದೆ ಮಿತ್ರರಾಗಿದ್ದ ಈ ಇಬ್ಬರೂ ಈಗ ಪರಸ್ಪರ ತೀವ್ರ ವಾಗ್ದಾಳಿ ಮಾಡುತ್ತಿದ್ದಾರೆ. ಎಲಾನ್ ಮಸ್ಕ್ ಇತ್ತೀಚೆಗೆ ಟ್ವೀಟ್ ಮೂಲಕ ಟ್ರಂಪ್ ಹೆಸರನ್ನು ಎಪ್ಸ್ಟೀನ್ ಫೈಲ್ಸ್ಗೆ ಹೋಲಿಸಿ ಸಂಚಲನ ಉಂಟುಮಾಡಿದ್ದಾರೆ. ಎಪ್ಸ್ಟೀನ್ ಫೈಲ್ಸ್ ಅಂದರೆ ಜೆಫ್ರಿ ಎಪ್ಸ್ಟೀನ್ ಎಂಬ ಉದ್ಯಮಿ ಮಾನವ ಕಳ್ಳ ಸಾಗಣೆ ಮತ್ತು ಲೈಂಗಿಕ ಅಪರಾಧಗಳಲ್ಲಿ ಕೈ ಹಾಕಿದ್ದನು. ಈ ಕುರಿತ ದಾಖಲೆಗಳನ್ನು ಎಪ್ಸ್ಟೀನ್ ಫೈಲ್ಸ್ ಎಂದು ಕರೆಯಲ್ಪಡುತ್ತಿವೆ. ಹಲವು ಜನಪ್ರಿಯ ವ್ಯಕ್ತಿಗಳ ಹೆಸರುಗಳು ಇದರಲ್ಲಿ ಇರಬಹುದೆಂಬ ಅನುಮಾನವಿದೆ. ಇವುಗಳಲ್ಲಿ ಕೆಲವೊಂದು ಮಾತ್ರ ಬಿಡುಗಡೆ ಆಗಿದ್ದು, ಬಹುತೇಕ ಫೈಲ್ಸ್ ಇನ್ನೂ ಸೀಲ್ ಆಗಿವೆ. ಇದೀಗ ಎಲಾನ್ ಮಸ್ಕ್ ಹೊಸ ಬಾಂಬ್ ಹಾಕಿದ್ದಾರೆ. ಟ್ರಂಪ್ ಹೆಸರು ಈ ಫೈಲ್ಸ್ನಲ್ಲಿ ಇದೆ, ಅದಕ್ಕಾಗಿ ಇವುಗಳನ್ನು ಬಹಿರಂಗಪಡಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ನಂತರ ಮಸ್ಕ್ ಎಕ್ಸ್ನಲ್ಲಿ ಮಾಡಿದ ಆ ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಟ್ರಂಪ್ ಮಸ್ಕ್ ಬುದ್ಧಿ ತಪ್ಪಿದವನು ಎಂದು ತಿರುಗೇಟು ನೀಡಿದ್ದಾರೆ. ಈ ಭಿನ್ನಾಭಿಪ್ರಾಯದ ಪರಿಣಾಮವಾಗಿ ಟ್ರಂಪ್ ತಮ್ಮ ರಕ್ತದ ಹೃದಯದಂತೆ ಪ್ರೀತಿಸಿದ ಟೆಸ್ಲಾ ಕಾರು ಮಾರಲು ತೀರ್ಮಾನ ಮಾಡಿದ್ದಾರೆ. ಈ ನಡುವೆ ಮಸ್ಕ್ ತನ್ನ ಟ್ವೀಟ್ಗಳಲ್ಲಿ ಟ್ರಂಪ್ ಬೆಂಬಲಿತ ಬಿಲ್ ಅನ್ನು ಡಿಸ್ಗಸ್ಟಿಂಗ್ ಅಬಾಮಿನೇಷನ್ ಎಂದಿದ್ದಾರೆ. ಟೆಸ್ಲಾ ಕಂಪನಿಯ ಷೇರುಗಳು ಕಳೆದ 5 ದಿನಗಳಲ್ಲಿ 14% ಕುಸಿದಿದ್ದು $237 ಬಿಲಿಯನ್ ನಷ್ಟವಾಗಿದೆ. ಇದು ರಾಜಕೀಯ ಪಾಯಿಂಟ್ಗಿಂತಲೂ ದೊಡ್ಡ ಆರ್ಥಿಕ ಪರಿಣಾಮ ಬೀರಿದೆ. ಸ್ಪೇಸ್ ಎಕ್ಸ್ ಮತ್ತು ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಯೋಜನೆಗಳ ಮುಂದಿನ ಸ್ಥಿತಿಗತಿಗಳು ಈಗ ಅನಿಶ್ಚಿತವಾಗಿವೆ. ಈ ವಿವಾದವು ರಾಜಕೀಯ ಭವಿಷ್ಯದಲ್ಲಿ ತಿರುವು ತರುತ್ತಿದ್ದು, ಮಸ್ಕ್ ವಿರುದ್ಧ ಈಗ ಕೆಲವು ವ್ಯಕ್ತಿಗಳು ಹಳೆಯ ಸಂಬಂಧದ ವಿಚಾರಗಳನ್ನು ಉಲ್ಲೇಖಿಸುತ್ತಿದ್ದಾರೆ ಎಂದು ವರದಿಯಾಗಿದೆ. ಟ್ರಂಪ್ ಅವರು ಬಹಿರಂಗವಾಗಿ ಘೋಷಿಸಿದ್ದು, ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಅಮೆರಿಕಕ್ಕೆ ಮಹತ್ವಪೂರ್ಣ ರೇರ್ ಎರ್ತ್ ಖನಿಜಗಳ ರಫ್ತಿಗೆ ಒಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಘೋಷಣೆಯು ಉಭಯ ದೇಶಗಳ ನಡುವಿನ ಸಂಬಂಧಗಳ ತಾತ್ಕಾಲಿಕ ರಿಲೀಫ್ ಎಂದು ವರದಿಯಾಗಿದೆ. ಟ್ರಂಪ್ ಮತ್ತು ಜಿನ್ಪಿಂಗ್ ಫೋನ್ ಕರೆ ನಂತರ ಲಂಡನ್ನಲ್ಲಿ ಅಮೆರಿಕ ಚೀನಾ ವ್ಯಾಪಾರ ಮಾತುಕತೆಗಳು ಪುನಾರಂಭವಾಗಲಿವೆ ಎಂಬುದನ್ನು ಟ್ರಂಪ್ ಖಚಿತಪಡಿಸಿದ್ದಾರೆ. ಈ ಬೆಳವಣಿಗೆ ಚೀನಾದ ಮೇಲಿರುವ ತೀವ್ರ ನಿರ್ಭರವಿರುವ ಅಮೆರಿಕದ ತಂತ್ರಜ್ಞಾನ ಮತ್ತು ರಕ್ಷಣಾ ಉದ್ಯಮಗಳಿಗೆ ಉಸಿರಾಟ ನೀಡಬಹುದಾಗಿದೆ. ಆದರೆ ವಿಶ್ಲೇಷಕರು ಎಚ್ಚರಿಕೆ ನೀಡಿದ್ದು, ಚೀನಾ ತನ್ನ ರೇರ್ ಎರ್ತ್ ಕಾರ್ಡ್ ಅನ್ನು ಸುಲಭವಾಗಿ ಬಿಡುವುದಿಲ್ಲ. ಇದು ಕೇವಲ ತಾತ್ಕಾಲಿಕ ರಾಜತಾಂತ್ರಿಕ ತಂತ್ರವಾಗಿರಬಹುದು ಎಂದು ಹೇಳಲಾಗುತ್ತಿದೆ. ರಷ್ಯಾ ಮತ್ತೊಂದು ಭೀಕರ ಹಂತದ ದಾಳಿಗೆ ಮುಂದಾಗಿದೆ. ಕಳೆದ 24 ಗಂಟೆಗಳಲ್ಲಿ ಉಕ್ರೇನ್ನ ವಿವಿಧ ನಗರಗಳ ಮೇಲೆ 400 ಡ್ರೋನ್ ಮತ್ತು 40 ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದೆ. ಈ ದಾಳಿಗಳಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ, 80ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ. ಕೀವ್ ಸೇರಿದಂತೆ ಖಾರ್ಕಿವ್, ಸೋಮಿ, ಓಡೆಸಾ, ಚೆರ್ನಿಹಿವ್ ಮೊದಲಾದ ನಗರಗಳಲ್ಲಿ ಆಕಸ್ಮಿಕ ಸ್ಫೋಟಗಳು, ಅಗ್ನಿ ಹಾಗೂ ಕಟ್ಟಡಗಳ ಕುಸಿತ ಕಂಡುಬಂದಿದೆ. ರಷ್ಯಾ ಕಾಲಿಬರ್ ಹಾಗೂ ಶಾಹೆದ್ ಡ್ರೋನ್ಗಳನ್ನು ಬಳಸಿ ನಡೆಸಿದ ಈ ದಾಳಿ ಆಪರೇಷನ್ ಸ್ಪೈಡರ್ ವೆಬ್ಗೆ ಪ್ರತೀಕಾರವೆಂದು ಘೋಷಿಸಲಾಗಿದೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅಮೆರಿಕ ಸೇರಿದಂತೆ ನ್ಯಾಟೋ ರಾಷ್ಟ್ರಗಳಿಂದ ತಕ್ಷಣದ ಸೇನಾ ಸಹಾಯ, ನಿಷೇಧ ಕ್ರಮ ಮತ್ತು ಮಾಧ್ಯಮ ಸುಳ್ಳು ಪ್ರಚಾರದ ವಿರುದ್ಧದ ಕಾರ್ಯವೈಖರಿಗಾಗಿ ಮನವಿ ಮಾಡಿದ್ದಾರೆ. ಸಾವಿನ ಅಂಕಿ ಅಂಶ ಮಾತ್ರವಲ್ಲದೆ, ಉಕ್ರೇನ್ ಆರೋಗ್ಯ ಸಚಿವಾಲಯದ ಪ್ರಕಾರ 5600 ಜನ ಗಾಯಾಳುಗಳನ್ನು ಮೇಡೆವ್ಯಾಕ್ ಪ್ರೋಗ್ರಾಂ ಮೂಲಕ ವಿದೇಶಗಳಿಗೆ ಚಿಕಿತ್ಸೆಗಾಗಿ ಕಳುಹಿಸಲಾಗಿದೆ. ಫ್ರಂಟ್ ಲೈನಿನಲ್ಲಿ ರಷ್ಯಾ ಸೇನೆ ಫೆದೋರಿವ್ಕಾ ಪ್ರದೇಶವನ್ನು ವಶಪಡಿಸಿಕೊಂಡು ಕೊಮಾರ್ ಪಟ್ಟಣದತ್ತ ಮುನ್ನಡೆಯುತ್ತಿದೆ ಎಂದು ಹೇಳಲಾಗುತ್ತಿದೆ. ಭಾರತ ಕ್ಯಾನಡಾ ರಾಜತಾಂತ್ರಿಕ ಸಂಬಂಧಕ್ಕೆ ಈಗ ಹೊಸ ತಿರುವು ಕಾಣುತ್ತಿದೆ. ಕ್ಯಾನಡಾದ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಕರೆ ಮಾಡಿ ಈ ತಿಂಗಳು ನಡೆಯಲಿರುವ G7 ಶೃಂಗಸಭೆಗೆ ಆಹ್ವಾನಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕಳೆದ ಕೆಲ ತಿಂಗಳುಗಳ ಕಾಲ ನಿರ್ಜರ್ ಹತ್ಯೆ ಪ್ರಕರಣದಿಂದಾಗಿ ಭಾರತ ಕ್ಯಾನಡಾ ದೇಶಗಳ ನಡುವೆ ಗಂಭೀರ ಉದ್ವಿಗ್ನತೆ ಉಂಟಾಗಿತ್ತು. ಆದರೆ ಈಗ ಮಾರ್ಕ್ ಕಾರ್ನಿ ಅವರು ಸಾರ್ವಜನಿಕವಾಗಿ ಹೇಳಿದ್ದು, ಭಾರತ ಈ ಸಭೆಗೆ ಯೋಗ್ಯವಾದ ರಾಷ್ಟ್ರ, ವಿಶ್ವದ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ರಾಷ್ಟ್ರಗಳಲ್ಲಿ ಭಾರತವೂ ಒಂದು. ಭಾರತ G7 ಟೇಬಲ್ನಲ್ಲಿ ಇದ್ದರೆ ನಿಜವಾಗಿಯೂ ಅರ್ಥವಿದೆ ಎಂದು ಹೇಳಿದ್ದಾರೆ. ಈ ಹೊಸ ಹಾದಿಯಲ್ಲಿ ಹೆಜ್ಜೆ ಇಡುತ್ತಿರುವ ಕಾರ್ನಿ ಅವರು ಹಿಂದಿನ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ಖಾಲಿಸ್ತಾನ ನಿಲುವನ್ನು ಪರೋಕ್ಷವಾಗಿ ಬದಲಾಯಿಸುತ್ತಿದ್ದಾರಾ ಎಂಬ ಮಾತುಗಳು ಕೇಳಿಬರುತ್ತಿವೆ. ಪ್ರಧಾನಿ ಮೋದಿ ಅವರು ಆಹ್ವಾನವನ್ನು ಸ್ವೀಕರಿಸಿ ಕ್ಯಾನಡಾ ಭೇಟಿಗೆ ಸಿದ್ಧತೆ ಸೂಚಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕೆಲ ಆಂತರಿಕ ಶಕ್ತಿಗಳು ಈ ಆಹ್ವಾನವನ್ನು ವಿರೋಧಿಸುತ್ತಿದ್ದರೂ ಬೃಹತ್ ರಾಜತಾಂತ್ರಿಕ ರಾಜಕಾರಣದಲ್ಲಿ ಈ ನಿಲುವು ಒಂದು ದೊಡ್ಡ ತಿರುವಾಗಿದೆ. ಈ ಬೆಳವಣಿಗೆ ಭಾರತದ ಜಾಗತಿಕ ಪಾತ್ರ, ಅಭಿವೃದ್ಧಿ ಮತ್ತು ರಾಜತಾಂತ್ರಿಕ ಪ್ರಭಾವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಇದಕ್ಕೆ ಹಿನ್ನೆಲೆಯಲ್ಲಿ ಜಾಗತಿಕ ರಾಜಕೀಯ ನಾಟಕಗಳಲ್ಲಿ ಭಾರತವನ್ನು ನಿರ್ಲಕ್ಷಿಸುವುದು ಅಷ್ಟು ಸುಲಭವಲ್ಲ ಎಂಬ ಸಂದೇಶ ಜಾಗತಿಕ ವೇದಿಕೆಗೆ ಸ್ಪಷ್ಟವಾಗುತ್ತಿದೆ. ಆಂಧ್ರಪ್ರದೇಶ ಸರ್ಕಾರ ಮತ್ತು ವಿಶ್ವದ ಪ್ರಸಿದ್ಧ ಟೆಕ್ ಕಂಪನಿ ಎನ್ವಿಡಿಯಾ ನಡುವೆ ಮಹತ್ವದ ಒಪ್ಪಂದವೊಂದು ಜರುಗಿದೆ. ಈ ಒಪ್ಪಂದದಂತೆ ಅಮರಾವತಿ ನಗರದಲ್ಲಿ ನವೀನ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಲಿದೆ. ಈ ಯೋಜನೆಯ ಭಾಗವಾಗಿ 10,000ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ AI ತರಬೇತಿ ನೀಡಲಾಗುತ್ತದೆ. ಭಾರತದಲ್ಲಿ AI ಕ್ಷೇತ್ರವನ್ನು ಮುಂದಕ್ಕೆ ಒಯ್ಯಲು ಈ ಪಾಲುದಾರಿ ದೊಡ್ಡ ಹೆಜ್ಜೆಯಾಗಿದೆ.
500ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿಗೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಸೌಲಭ್ಯಗಳು ದೊರೆಯಲಿವೆ. ಈ ಯೋಜನೆ ಭಾರತವನ್ನು ಗ್ಲೋಬಲ್ ಎಐ ಹಬ್ ಆಗಿ ರೂಪಿಸುವ ಕನಸು ಇಟ್ಟುಕೊಂಡಿದೆ. ನವೋದ್ಯಮ, ಸಂಶೋಧನೆ ಮತ್ತು ವಿದ್ಯಾರ್ಥಿಗಳ ಕೌಶಲ್ಯಾಭಿವೃದ್ಧಿಗೆ ಇದು ನೂತನ ದಾರಿ ತೆರೆಯುತ್ತದೆ ಎಂದು ವರದಿಯಾಗಿದೆ. ಎಲಾನ್ ಮಸ್ಕ್ ನೇತೃತ್ವದ ಸ್ಟಾರ್ಲಿಂಕ್ ಸಂಸ್ಥೆಗೆ ಭಾರತೀಯ ದೂರಸಂಪರ್ಕ ಸಚಿವಾಲಯದಿಂದ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಗಳ ಸ್ಯಾಟ್ಕಾಮ್ ಲೈಸೆನ್ಸ್ ಮಂಜೂರಾಗಿದೆ. ಇದು ಸ್ಟಾರ್ಲಿಂಕ್ನ ಭಾರತದ ಪ್ರವೇಶಕ್ಕೆ ದಾರಿ ತೆರೆಯುತ್ತಿದ್ದು, ಜಿಯೋ ಹಾಗೂ ಏರ್ಟೆಲ್ಗೂ ಸ್ಪರ್ಧೆಯ ಹೊಸ ಅಧ್ಯಾಯ ಆರಂಭವಾಗಿದೆ. ಈ ಮೂಲಕ ಭಾರತದಲ್ಲಿ ದೂರದ ಗ್ರಾಮೀಣ ಪ್ರದೇಶಗಳಿಗೂ ಸ್ಮಾರ್ಟ್ ಇಂಟರ್ನೆಟ್ ಸೇವೆಗಳು ತಲುಪುವ ಸಾಧ್ಯತೆಯಿದೆ. 125ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಸ್ಟಾರ್ಲಿಂಕ್ ಸೇವೆ ನೀಡುತ್ತಿದೆ. ಭಾರತದಲ್ಲಿ ಇದರ ಬೆಲೆ, ವೇಗ ಮತ್ತು ಪ್ಲಾನ್ಗಳ ಕುರಿತು ಇನ್ನೂ ಅಧಿಕೃತ ಮಾಹಿತಿ ಬರಬೇಕಿದೆ.